ಆ ಜೈಲಿನ ಅಧಿಕಾರಿಗಳಿಗೆ ಈ ವಿಷಯಗಳು ಗೊತ್ತಿದೆ. ಬಟ್ ಆದ್ರೆ ಎಲ್ಲರೂ ಕರಪ್ಟ್ ಅಂತ ನಾನು ಹೇಳಲ್ಲ. ಜೈಲಿನ ಒಳಗಡೆ ಅಧಿಕಾರಿಗಳು ಕೆಲವರು ಒಳ್ಳೆಯವರಿದ್ದಾರೆ, ಕೆಲವರು ಇದ್ರಲ್ಲಿ ಭಾಗಿಯಾಗಿದ್ದಾರೆ. ಆದ್ರೆ ಎರಡನೇದಾಗಿ ಏನಪ್ಪಾ ಅಂತಂದ್ರೆ ಅಲ್ಲಿರ್ತಕ್ಕಂಥ ಪೊಲೀಸ್ನವ್ರಿಗಿಂತ ಅಧಿಕಾರಿಗಳಿಗಿಂತ ಅಲ್ಲಿ ಏನು ಸಜಾ ಆಗಿದಾರಲ್ಲ ಅವರ ವರ್ತನೆ ಜಾಸ್ತಿ ಇದೆ. ಅವರಲ್ಲಿ ದಂಧೆ ಯಾವ ರೀತಿ 18%, 20% ಬಡ್ಡಿ ಕೊಡ್ತಾರೆ ದುಡ್ಡು. ಅಣ್ಣ ಈ ತಿಂಗಳು ನಮ್ಮ ಮನೇಲಿ ದುಡ್ಡು ಕಳಿಸಿಲ್ಲ ಅಣ್ಣ, ಬರೋ ತಿಂಗಳು ಕೊಡ್ತೀನಿ 20% ಬಡ್ಡಿ. ಅಂದರೆ ಈಗ ಮೂಲಭೂತವಾಗಿ ಪ್ರಶ್ನೆ ಇರುವಂಥದ್ದು, ಜೈಲಿನಲ್ಲಿ ಈಗ ಗಾಂಜಾ ಸಪ್ಲೈ ಆಗುತ್ತೆ, ಸಿಗರೇಟ್ ಸಿಗುತ್ತೆ ಮತ್ತು ಬೇಕಾದಂಥ ಊಟನ ಹೊರಗಡೆಯಿಂದ ತರಿಸ್ಕೋಬೋದು ಅಂತ ಹೇಳಿ ದೊಡ್ಡ ಆರೋಪ ಕೇಳಿ ಬರ್ತದ್ದು. ನೀವು ಕಂಡ ಪ್ರಕಾರ ಅಲ್ಲಿ ಯಾವ ರೀತಿಯಾದಂಥ ಈ ರೀತಿಯಾದಂಥ ವ್ಯವಸ್ಥೆಗಳಿದ್ವು? ಸರ್, ನಾನೇ ಸುಮಾರು 1-1.5 ತಿಂಗಳಲ್ಲಿ ನಾನೇ 1.5 2 ಲಕ್ಷ ದುಡ್ಡು ಖರ್ಚು ಮಾಡಿದ್ದೀನಿ ಜೈಲಲ್ಲಿ. ಆಹಾರವನ್ನು ಹೊರಗಡೆಯಿಂದ ತರಿಸ್ಕೊಂಡಿದ್ದೀನಿ. ನಾನು ಏನೇನು ರೇಷನ್ ತರಿಸಿದ್ದೀನಿ, ಅಕ್ಕಿ ತರಿಸಿದ್ದೀನಿ, ಬೇಳೆ ತರಿಸಿದ್ದೀನಿ. ಒಳಗಡೆ ಮಾಡೋದಕ್ಕೆ ಅಂದ್ರೆ ಪೊಲೀಸರು ಗೊತ್ತಿಲ್ಲಂಗೆ ಮಾಡ್ಕೋಬೇಕು ನಾವು ಅಡುಗೆನ. ಗೊತ್ತಾದರೆ ಬಿಡಲ್ಲ, ಗೊತ್ತಾದರೆ ಬಂದು ಹೊಡಿತಾರೆ ಮತ್ತು ಕಿತ್ಕೊಂಡು ಹೋಗ್ತಾರೆ. ಬಟ್ ಗೊತ್ತಿಲ್ಲದೆ ಮಾಡ್ಕೋತೀವಿ. ಬಟ್ ಅದು ಗೊತ್ತಿರುತ್ತೆ, ಒಳಗಡೆ ಬರೋದೇ ಪೊಲೀಸರು ತಾನೇ ಬಿಟ್ಕೊಡ್ತಾ ಇದ್ದಾರೆ, ಅವರೇ ತಾನೇ ಒಳಗೆ ಸಪ್ಲೈ ಮಾಡ್ತಿದ್ದಾರೆ. ಅದರಿಂದ ಒಳಗಡೆ ಎಲ್ಲ ಸಿಗುತ್ತೆ ನಮಗೆ. ಇಂಥ ವಸ್ತು ಇಲ್ಲ ಅನ್ನಂಗಿಲ್ಲ. ನಾವು ಒಳಗಡೆ ಅಡುಗೆ ಮಾಡ್ಕೋಬೋದು, ಒಳಗಡೆ ನಮಗೆ ಬಟ್ಟೆ ಸಿಗುತ್ತೆ, ಒಳಗಡೆ ಸಿಗರೇಟ್ ಸಿಗುತ್ತೆ, ಗಾಂಜಾ ಕೂಡ ಒಳಗೆ ಸಿಗುತ್ತೆ, ಎಣ್ಣೆ ಕೂಡ ಸಿಗುತ್ತೆ. ನಮ್ಗೇನು ಸಿಗಲ್ಲ ಅಂತಲ್ಲ. ಒಂದು ಫುಲ್ ಬಾಟ್ಲಿಗೆ 5,000 ರೂಪಾಯಿ. ಇವತ್ತು ಎಷ್ಟು ಸಾವಿರ ಆಗಿದೆಯೋ ಏನಾಗಿದೆಯೋ ನನಗೆ ಗೊತ್ತಿಲ್ಲ. ಬಟ್ ಅವತ್ತಿಂದು ನಾನು ವಿಚಾರ ಹೇಳ್ತಾ ಇರೋದು. ನಾನಿಲ್ಲಿ ಯಾರಿಗೋ ನಾನು ಪ್ರಚಾರಕ್ಕೋ ಇನ್ನೊಂದಕ್ಕೋ ಅಲ್ಲ ಸ್ವಾಮಿ, ನಾನು ಹೋಗಿದ್ದು ಸತ್ಯ ಜೈಲೊಳಗಡೆ. ಇದು ನಾನು ಎಲ್ಲಿ ಬೇಕಾದ್ರೂ ಹೇಳಬಲ್ಲೆ. ಬಟ್ ಆದರೆ ಸಮಾಜದಲ್ಲಿ ಇವತ್ತು ಒಂದು ಒಳ್ಳೆ ಉನ್ನತ ಸ್ಥಾನದಲ್ಲಿ ಬದುಕ್ತಾ ಇರೋದ್ರಿಂದ ನಾನು ನನ್ನ ಹೆಸರಾಗಲಿ ನನ್ನ ಮುಖ ಆಗಲಿ ನಾನು ಯಾರಿಗೂ ತೋರಿಸ್ಬಾರ್ದು ಅಂತ ಇದ್ದೀನಿ. ಬೇರೆ ಇನ್ಯಾವ ವಿಚಾರನೂ ಇಲ್ಲ ಇಲ್ಲಿ. ಬಟ್ ಸತ್ಯಾಂಶಗಳು ನಡೆದಿರೋದು ನಾನು ಜನದ ಮುಂದೆ ಇಡಬೇಕು. ನಾನು ಅಧಿಕಾರಿಗಳು ಹೊರಗಡೆ ಏನು ಕೆಲಸ ಮಾಡ್ತಾರೋ ಒಳಗಡೆ ಇರ್ತಕ್ಕಂಥ ಅಧಿಕಾರಿಗಳು ಅದೇ ರೀತಿ ಕೆಲಸ ಮಾಡಿದ್ರೆ ಅಲ್ಲಿರ್ತಕ್ಕಂಥ ಒಬ್ಬ ಕೈದಿ ಯಾರೇ ಆಗಿರಲಿ, ಅವ್ರು ಎಂಥ ಪರಿಸ್ಥಿತಿಲಿದ್ರು ಅವ್ರ ಮನ ಪರಿವರ್ತನೆ ಆಗಬೇಕು. ಅವರಿಗೆ ಯೋಗ ಮಾಡಿಸ್ಲಿ ಒಳಗಡೆ, ಇಲ್ಲ ಬೇರೆ ಒಂದು ಆಕ್ಟಿವಿಟಿ ಕೊಡಲಿ. ಮತ್ತು ಅಲ್ಲಿ ಫ್ಯಾಕ್ಟ್ರಿ ಕೂಡ ಇದೆ ಒಳಗಡೆ. ಒಂದು ಮಗ್ಗ ನೇಯೋದೇನೋ ನಾನು ನೋಡಿದ್ದೀನಿ, ಮರ್ತಿದ್ದೀನಿ ಸ್ವಲ್ಪ. ಒಂದು ಫ್ಯಾಕ್ಟ್ರಿ ಕೂಡ ಇದೆ, ಅಲ್ಲಿ ಕೆಲಸನೂ ಮಾಡಿಸ್ತಾರೆ. ಸಜಾ ಆಗಿರ್ತಕ್ಕಂಥವ್ರಿಗೆ ಕೆಲಸ ಮಾಡಿಸ್ತಾರೆ. ಬಟ್ ವಿಚಾರಣಾ ಕೈದಿಗಳಿಗೂ ಕೆಲಸ ಮಾಡೋಕ್ಕೆ ಅವಕಾಶ ಕೊಡಿ, ಅವ್ರಿಗೆ ಶ್ರಮ ಕೊಡಿ, ಅವ್ರಿಗೆ ಯೋಗ ಕಲಿಸಿ, ಏನೋ ಒಂದು ಮಾಡಿದ್ರೆ ಪರಿವರ್ತನೆ ಆಗ್ತಾರೆ. ಬಟ್ ಇಲ್ಲಿ ಒಳಗಡೆ ಏನೇನು ತಲುಪ್ತಿದೆ, ದಯವಿಟ್ಟು ಮೊದಲು ಇದನ್ನು ನಾನು ಹೇಳೋದು ಎಲ್ಲರಿಗೂ ಇಷ್ಟೇ, ಅದನ್ನ ನಿಲ್ಲಿಸಿ. ಈಗ ಪ್ರತಿಯೊಂದು ಐಟಮ್ ಅಂದರೆ ಹೊರಗಡೆಯಿಂದ ಬರುವಂಥ ಅಂದರೆ ನಿಷೇಧಿತ ಐಟಮ್ ಸಿಗರೇಟ್ ಆಗಿರ್ಬೋದು, ಗಾಂಜಾ ಆಗಿರ್ಬೋದು, ಇದಕ್ಕೆಲ್ಲ ನೀವು ಎಷ್ಟು ವರ್ಷದ ಹಿಂದೆ ಇದ್ರಿ, ಆವಾಗ ಏನು ರೇಟ್ ಇತ್ತು ಮತ್ತು ಅದು ಹೇಗೆಲ್ಲ ಒಳಗಡೆ ಬರ್ತಾ ಇತ್ತು? ಸರ್, ನಾನು ಜೈಲೊಳಗಡೆ ಇದ್ದಿದ್ದು ಸುಮಾರು ಒಂದು 10-12 ವರ್ಷದ ಹಿಂದೆ ಸರ್. ಇವತ್ತು ಎಷ್ಟು ರೈಟ್ ಇದೆ ಅಂತ ನನಗೆ ಗೊತ್ತಿಲ್ಲ. ಅವತ್ತು ನಾನು 8 ರೂಪಾಯಿ, 10 ರೂಪಾಯಿ, 12 ರೂಪಾಯಿ ಕೊಟ್ಟು ಸಿಗರೇಟ್ ತಗೋತಿದ್ವಿ. ಅದಕ್ಕೆ ಸಿಗರೇಟ್ ಅಂದರೆ ನಮ್ಮ ಹತ್ರ ಕಾಸು ಇರ್ತಿರ್ಲಿಲ್ಲ. ನಾವೇನು ಮಾಡಿದ್ವಿ, ಒಂದು ಕೂಪನ್ ಕೊಡ್ತಾರೆ. ಆ ಕೂಪನ್ನ ಒಂದು ಕಾಫಿಗೆ ಕೂಪನ್ ಕೊಟ್ಟರೆ ಕಾಫಿ ಕೊಡ್ತಾರೆ, ಒಂದು ಸಿಗರೇಟ್ಗೆ ಆ ಕೂಪನ್ ಕೊಟ್ಟರೆ ಸಿಗರೇಟ್ ಕೊಡ್ತಾರೆ. ಮತ್ತು ಎಲ್ಲ ಥರನೂ ಇದೆ ಅಲ್ಲಿ. ನನಗೆ ಬೇರೆ ನನಗೆ ಯಾವುದೇ ಹ್ಯಾಬಿಟ್ಸ್ ಇರಲಿಲ್ಲ. ನಾನು ಸಿಗರೇಟ್ ಒಂದೇ ಸೇರ್ತಿದ್ದು. ಬಟ್ ನನ್ನ ಜೊತೆಲಿರೋರು ನನಗೆ ಹೇಳೋರು, ಅಣ್ಣ ಎಣ್ಣೆ ತರಿಸೋಣ, ಅಣ್ಣ ಮಟನ್ ತರಿಸೋಣ, ಅಣ್ಣ ಚಿಕನ್ ತರಿಸೋಣ. ಯಾಕೆಂದ್ರೆ ಅವ್ರಿಗೆ ಗೊತ್ತಾಗೋಯ್ತು, ನನ್ನ ಜೊತೆಲಿ ಇರ್ತಕ್ಕಂಥವ್ರು ಗೊತ್ತಾಗೋಯ್ತು, ಯಪ್ಪನ ಹತ್ರ ದುಡ್ಡಿದೆ, ಇವನು ಮರ್ಯಾದೆಗೆ ಹೆದರ್ಕೊತಿದ್ದಾನೆ, ಇವನಿಗೆ ಸಮಾಜದಲ್ಲಿ ಒಂದು ಬೆಲೆ ಇದೆ, ಅವನು ಹೆದರ್ತಿದ್ದಾನೆ, ಅದರಿಂದ ಇವನ್ನೆಲ್ಲ ತರಿಸ್ತಾನೆ ಅನ್ನೋದು ಗೊತ್ತಾಗೋಯ್ತು. ಆ ನಂತರ ನಾನು ಅದನ್ನು ತರಿಸ್ದೆ. ಯಾಕೆಂದ್ರೆ ನನಗೆ ಭಯ, ನನಗೆ ಜೈಲು ಅನ್ನೋದೇ ಗೊತ್ತಿಲ್ಲ ವಸ್ತು. ನನಗೆ ಆ ಒಂದು ಪರಿಸ್ಥಿತಿಲಿ ಏನು ಮಾಡಬೇಕು ಅನ್ನೋದು ನನಗೆ ಗೊತ್ತಾಗ್ತಿರ್ಲಿಲ್ಲ. ನನ್ನ ತಂದೆಗೆ ಹೇಳ್ತಿದ್ದೆ, ಅಪ್ಪ ಹಿಂಗಿದೆ, ನನಗೆ ಏನಾದ್ರು ಒಂದು ಹೆಲ್ಪ್ ಮಾಡ. ನನ್ನ ತಂದೆ ಕಳಿಸ್ಕೊಡೋರು. ನನ್ನ ತಂದೆನೂ ಕೂಡ ನಾನು ಪ್ರಶ್ನೆ ಮಾಡಿದೆ, ಏನೋ ಜೈಲೊಳಗೆ ಇದೆಲ್ಲ ಸಿಗುತ್ತೆ ಅಂತ ಅಂದಾಗ ಹೆಂಗೋ ಈ ಜನ ಬದಲಾಗ್ತಾರೆ.